ನವಲಗುಂದದ ಹೆಬ್ಬಾಳ ನೀರು ಕಲುಷಿತ. ಗ್ರಾಮಸ್ಥರಿಂದ ಪಿಡಿಒಗೆ ತರಾಟೆ. ಕಲುಷಿತ ನೀರು ಖಾಲಿ ಮಾಡಿ ಮಲಪ್ರಭಾ ಕಾಲುವೆ ನೀರು ತುಂಬಿಸಲು ಆಗ್ರಹ. ಹೆಬ್ಬಾಳ ಗ್ರಾಮಸ್ಥರಿಗೆ ಕೆರೆಯ ನೀರೇ ಜೀವಾಳವಾಗಿದ್ದು, ಆದರೆ ಈಗ ಕೆರೆಯ ನೀರು ಕಲುಷಿತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅದೇ ನೀರು ಕುಡಿದಿದ್ದರಿಂದ ಜನರಿಗೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈ ವಿಚಾರವಾಗಿ ಗ್ರಾಮಸ್ಥರು ಪಂಚಾಯಿತಿಯ ಪಿಡಿಒ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದ್ದು, ಇತ್ತೀಚೆಗೆ ಸೆಪ್ಟೆಂಬರ್ 12ರಂದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ಕಲುಷಿತ ಕುಡಿಯುವ ನೀರು ಸೇವಿಸಿ ಹಲವರು ವಾಂತಿ ಭೇದಿಯಿಂದ ಆಸ್ಪತ್ರೆ ಪಾಲಾಗಿದ್ದರು. ಆದರೆ ಈ ಘಟನೆ ಮಾಸುವ ಮುನ್ನವೇ ಇದೀಗ ಅಂತಹದೇ ಸಮಸ್ಯೆ ಮತ್ತೊಂದು ಗ್ರಾಮದಲ್ಲಿ ಕಾಣುವಂತಾಗಿದೆ. ನವಲಗುಂದ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕೆರೆಯ ನೀರು ಕಲುಷಿತಗೊಂಡಿದ್ದು, ಇದರಿಂದ ಗ್ರಾಮಸ್ಥರು ಅನೇಕ ಆರೋಗ್ಯ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಸಮಸ್ಯೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿ ಪಂಚಾಯಿತಿ ಪಿಡಿಒ ಧರ್ಮರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ನೀರು ಕಲುಷಿತಗೊಂಡಿರುವುದನ್ನು ಗ್ರಾಮಸ್ಥರ ಮುಂದೆ ಪಿಡಿಒ ಒಪ್ಪಿಕೊಂಡಿದ್ದು, ಆದರೆ ನೀರು ಖಾಲಿ ಮಾಡಿ ಮಲಪ್ರಭಾ ಕಾಲುವೆ ನೀರು ತುಂಬಿಸಲು ಪಿಡಿಒ ಹಿಂದೇಟು ಹಾಕುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಈ ಕೂಡಲೇ ಕೆರೆಯಲ್ಲಿನ ಕಲುಷಿತ ನೀರು ಖಾಲಿ ಮಾಡಿಸಿ ಶುದ್ಧ ಕುಡಿಯುವ ನೀರು ಕೆರೆಗೆ ತುಂಬಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದು, ಅದಕ್ಕೆ ಈಗ ಡಬಲ್ ಫಿಲ್ಟರ್ ಸ್ಟಾರ್ಟ್ ಐತೆ. ನಾಳೆ ಒಂದು 2-3 ದಿನದಾಗ ಇದು ಸ್ಟಾರ್ಟ್ ಮಾಡ್ತೀನಿ ಅಂತ ಅದಕ್ಕೆ ಫಿಲ್ಟರ್ ಆದರೂ ನೀರಿನ ಪ್ರಮಾಣ ಮಣ್ಣಿನ ಪ್ರಮಾಣ ಭಾಳ ಐತೆ ಅಂತ ರಿಪೋರ್ಟ್ ಬಂದೈತಿ. ನೀರಿನೊಳಗೆ ಮಣ್ಣಿನ ಪ್ರಮಾಣ ಜಾಸ್ತಿ ಇರೋದು ಕಲರ್ ಚೇಂಜ್ ಆಗೋಲ್ರಿ ಅಂತಾರೆ. ಆದರೆ ಅದಕ್ಕೆ ಕುದಿಸಿ ಹಾಕ್ಸಿ ನೀರು ಕುಡಿದ್ರೆ ಒಂದು ವಾರದ ಹಿಂದೂ ಹೇಳಿದ್ವಿ, ನಾಳೆ ಫಿಲ್ಟರ್ ಚಾಲು ಆಗ್ತೈತಮ್ಮ. ಇನ್ನು ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆ ದೊಡ್ಡದಾಗುವ ಮುಂಚೆ ಪರಿಹಾರ ಹುಡುಕುತ್ತಾರೋ ಇಲ್ವೋ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.